ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಏನು ಹೇಳಿದ್ರಿ ಈಗ? ನಿನ್ನೆ ನಡೆದು ಬಹಳ ಅತಿ ಮುಖ್ಯವಾದ ವಿಚಾರ. ವೇದಗಳಲ್ಲಿ ವಿಷ್ಣು ಸರ್ವೋತ್ತಮತ್ವನೇ ಬಂದಿದೆ. ಅದು ಹೇಗೆ ದೊಡ್ಡತಾ ಆರಣ್ಯಕ ಉಪಪರ್ತಿ ಇನ್ನೂ ಜಾಸ್ತಿ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಕೆನೆ ಮೇಲೆ ಬರುತ್ತೆ, ಇದು ಕೆಳಗುಡಿಯುತ್ತೆ, ಕೆಳಗುಡಿಯುತ್ತೆ, ಕೆಲವು ಮೇಲಿರುತ್ತೆ. ಸಮುದ್ರದಲ್ಲಿ ಮೇಲೆ ರತ್ನ ಇರೋದಿಲ್ಲ, ಒಳಗೆ ರತ್ನ ಇರುತ್ತೆ. ಹಾಲಿನ ಕೆನೆ ಮೇಲಿರುತ್ತೆ, ಒಳಗೆ ಕೆನೆ ಇರೋದಿಲ್ಲ. ಇಲ್ಲಿ ಆಳಕ್ಕೆ ಹೋದರೂ ಕೂಡ ಅದೇ ಇರುತ್ತೆ. ಬಟ್ ಹಾಲೇ ಮೊದಲಿಂದ ಕೊನೆಯವರೆಗೆ ಯಾವ ತೊಗೊಂಡ್ರೂ ಕೂಡ ಏನಾಗಿರುತ್ತೆ, ಅದು ಹಾಲೇ ಆಗಿರುತ್ತೆ. ಅದನ್ನು ಹೇಳಿಬಿಟ್ಟು ಪ್ರಾಸಂಗಿಕವಾಗಿ ಒಂದು ಹೇಳ್ತಾರೆ, ವಾಯುದೇವರ ಬಗ್ಗೆನೂ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿದೆ ಕೊಟೇಶನ್? ಬ್ರಹ್ಮಾಂಡ ಪುರಾಣದ ವಾಕ್ಯ ಹೇಳ್ತಾರೆ ಆಚಾರ್ಯ. ವಾಯುದೇವ್ರ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂದರೆ, ದೇವರು ಸರ್ವತ್ವತ್ತು ಅರ್ಥ ಆಗಬೇಕಾದ್ರೆ ನನಗೆ ಏನು ಬೇಕೀಗ? ಒಬ್ಬರು ವಿಷಯ ನಿಮಗೆ ಒಬ್ಬರು ಆಗಬೇಕು. ಇವತ್ತು ಅವರೇ ನೋನ್ ಆಗಿಬಿಟ್ಟಿದ್ದಾರೆ. ವಾಯುದೇವ್ರು ನೋನ್ ಆಗಬೇಕು. ಯಾಕಂದ್ರೆ ನಾವು ಯಾತಕ್ಕೆ ನೋನ್ ಅಂದರೆ ಪ್ರಾಣಾಯಾಮ ಕೇಳಿ 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 ಯಾವಾಗಲೂ ಗೊತ್ತಿರ್ತಾರೆ. ಅಂತ ಪ್ರಾಣದೇವರಿಂದ ಆರಾಧಿತ ಅಂದಮೇಲೆ ಏನಾಗಿರಬೇಕು? ಸರ್ವೋತ್ತಮ. ಎರಡು ಗೊತ್ತಾಗಲಿಕ್ಕೋಸ್ಕರ ಸೂತ್ರಾತ್ಮಾತ್ ಉಚ್ಯತೆ ವಿಷ್ಣೋಹೋ ತದ್ವಿಶಿಷ್ಟತ್ವವಿತ್ತಯೇ. ದೇವರ ಸರ್ವೋತ್ತಮತ್ವ ಸರಿಯಾಗಿ ಗೊತ್ತಾಗಲಿಕ್ಕೋಸ್ಕರ ವಾಯುದೇವರ ಬಗ್ಗೆನೂ ಹೇಳ್ತಾರೆ. ಆದ್ದರಿಂದ ಏನು ತಿಳ್ಕೊಬೇಕಾಯ್ತು ನಾವೀಗ? ಬ್ರಹ್ಮತತ್ವ ಪ್ರಾಣತತ್ವ ಎರಡದು. ಎಲ್ಲ ಉಪನಿಷತ್ತು ತೆಗೆದರೆ ಒಪ್ಪಲೇಬೇಕು. ವಾಯು ಸಿಟ್ಟು ಬರುತ್ತೆ ಅವರಿಗೆ. ಪ್ರಾಣತತ್ವ ಅಂದರೆ ತಲೆ ಹಾಕ್ತಾರೆ. ಪ್ರಾಣತತ್ವ ಬ್ರಹ್ಮತತ್ವ, ಬ್ರಹ್ಮತತ್ವ ಕೊಟ್ಟು ನಾರಾಯಣ, ಪ್ರಾಣತತ್ವ ಕೊಟ್ಟು ವಾಯು ಜೀವೋತ್ತಮತ್ವ. ಆದ್ದರಿಂದ ಅದು ತಿಳ್ಕೊಂಡಿರಲೇಬೇಕು ಅಂತ ಹೇಳ್ತಾರೆ. ಇದು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು. ಈ ಬ್ರಹ್ಮಾಂಡ ಪುರಾಣ ಹೇಳಿರೋದ್ರಿಂದ ಬರೀ ಯಾವ ಸೂಕ್ತ ತೊಗೊಂಡ್ರೂ ಕೂಡ ಇಬ್ಬರು ಅರ್ಥ ಮಾಡೋಕ್ಕೆ ಬರುತ್ತೆ. ಪ್ರಧಾನ ಅರ್ಥ ದೇವರಿಗೆ, ಉಳಿದ ಅರ್ಥ ಇವರಿಗೆ. ಸರ್ವಾಸು ಶಾಖಾಸು ಮುಂದೆ ಅದೇ ಕಂಟಿನ್ಯೂಷನ್ ಇಲ್ಲಿದೆ, ಅದು ಮುಗೀತು. ಮುಂದೆ ಕಂಟಿನ್ಯೂ. ಯಶ್ಯಾಂ ನಮೇ ಪಾವನಮಂಗ ಕರ್ಮ ಚಿತ್ಯುದ್ಧವ ತ್ರಾಣ ನಿರೋಧಮಸ್ಯ ಲೀಲಾವತಾರೇಧಿತ ಕರ್ಮ ವಾಸ್ಯಾತ್ ವಂದ್ಯಾಂ ಗಿರಂ ತಾಂ ವಿಭ್ರೂಯಾಚ್ಚನ ಧೀರಃ ವಿತ್ತಂ ತ್ವತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ಸುಖದುಃಖಿ ಎನ್ನ ಪ್ರಜಂಚ ಅಘಭಿದೋ. ಅದು ಪೂರ್ತಿ ಹೇಳಲೇ ಇಲ್ಲ, ಸ್ವಲ್ಪ ಹೇಳಿದ್ರು ಆಚಾರ್ಯ. ಗಾಮ್ ದುಗ್ಧ ದೋಹ ಮುಂದಿದೆ, ಅಸತ್ತಿಂಚ ಭಾರ್ಯ ಹಿಂದಿಂದದು. ಇದು ಕೊನೆಯದು. ಅದು ಪೂರ್ವಾರ್ಧ ಉತ್ತರಾರ್ಧ ಕೊಟ್ಟಿದ್ದಾರೆ, ಪೂರ್ವಾರ್ಧ ಕೊಟ್ಟಿಲ್ಲ. ವಚನಾನುವಾದ ಶೃಣ್ವಂತಿ ಯೇ ಅನ್ಯ ವಿಷಯಾ ಕಥಾಮತಿಘ್ನೀಃ ಮಾಸ್ತು ಶ್ರುತಾ ಹತಭಗೈಃ ನೃಭಿಃ ಆತ್ಮವೀರ್ಯಾಃ ತಾನ್ ಕ್ಷಿಪಂತಿ ಅಶರಣೇಷು ತಮಸ್ಸು ಹಂತ ಇತ್ಯಾದಿ ಭಗವದ್ವಚನಾಚ್ಚ. ಅದಿಷ್ಟು ಬ್ರಹ್ಮಾಂಡ ಪುರಾಣ ಎಲ್ಲ ಹೇಳಿದ ಮೇಲೆ ಭಗವದ್ವಚನ ಇದೆ. ಎಲ್ಲ ವಾಕ್ಯಗಳು ಹೆಚ್ಚಾಗಿದ್ದು ಭಾಗವತದ ವಾಕ್ಯಗಳು. ಯಶ್ಯಾಂ ನಮೇ ಪಾವನ ಮಂಗ ಕರ್ಮ ಸ್ಥಿತಿ ಉದ್ಭವ ಆಮೇಲೆ ತ್ರಾಣ ನಿರೋಧಮಸ್ಯ ಲೀಲಾವತಾರೇದಿತ ಕರ್ಮ ವಾಸ್ಯಾತ್ ವಂದ್ಯಾಂ ಗಿರಂ ತಾಂ ವಿಭುರಯಾನ್ ನ ಧೀರಃ. ಇದು ವಂದ್ಯಾಗಿರ ಅಂತ ಕರೀತಾರೆ. ವಂದ್ಯಾಗಿರ ಅಂದರೆ ಹರಟೆ ಅಂತ ಅರ್ಥ. ಹರಟೆಗೆ ಏನಿರುತ್ತೆ? ಸೀರಿಯಸ್ನೆಸ್ ಇರುತ್ತಾ? ಹರಟೆ ಅಂದರೆ ಹರಟೆನೆ. ಅದಕ್ಕೆ ಉಳಿದೆಲ್ಲ ಹರಟೆ ಇದ್ದಾಗೆ. ಯಾವುದು ಹರಟೆ? ಹರಿಸರ್ವೋತ್ತಮತ್ವದ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೆ ಅದು ಹರಟೆ ಆಗುತ್ತೆ. ಇವತ್ತು ಟೆಕ್ಸ್ಟ್ ಬುಕ್ ಬಂದು ಏನೇ ಓದಿದ್ರು, ಎಷ್ಟೇ ದೊಡ್ಡ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರ್ಬೋದು, ಟೆಕ್ಸ್ಟ್ ಬುಕ್ ಅಲ್ಲ ಅದು. ಅದು ಓದಿದ್ರೆ ಗ್ಯಾರಂಟಿ ಫೇಲ್ ಆಗ್ತದೆ. ಗೊತ್ತಾಯ್ತಾ? ಆದ್ದರಿಂದ ನಮ್ಮ ಟೆಕ್ಸ್ಟ್ ಬುಕ್ಕು ಇದು ಎಲ್ಲ ಆಗಿರೋದು ಯಾವುದು ಅಂತ ಹರಿಸರ್ವೋತ್ತಮತ್ವ. ಆದ್ದರಿಂದ ಹೇಳಬೇಕಾದ್ರು ಅಲ್ಲಿ ಏನಿರಬೇಕಾದ್ರಲ್ಲಿ ಹರಿಸೋತ್ತಮ ನಿರ್ಗುಣ ಬ್ರಹ್ಮ ಹೇಳಿಬಿಟ್ರೆ ಅಲ್ಲ. ಯಶ್ಯಾಮ್ ಯಾವುದರಲ್ಲಿ ನಮೇ ಪಾವನ ಮಂಗ ಕರ್ಮ ಜನ್ಮ ಕರ್ಮ ಚ ಮೇ ದಿವ್ಯಂ. ನನ್ನ ಕರ್ಮ ನಾನೇನು ಮಾಡ್ತೇನೆ, ನನ್ನ ಮಹಿಮೆ ಏನು ಅಂತೇಳಿ ವರ್ಣನೆ ಬಂದಿಲ್ಲ. ಅದನ್ನು ಅಂದ್ಬಿಟ್ಟು ಬೇರೆ ಮಾತಾಡ್ತಿದ್ರೆ ಹರಟೆ ಆಗುತ್ತೆ. ಅದು ಏನು ಮಹಿಮೆ ಅಂದರೆ ಏನದು? ಸ್ಥಿತಿ ಉದ್ಭವ ತ್ರಾಣ ನಿರೋಧ ಅಸ್ಯ ಜಗತಃ. ಸ್ಥಿತಿ ಉದ್ಭವ ತ್ರಾಣ ನಿರೋಧ 4. ಉಳಿದ 4 ಅಂಡರ್ಸ್ಟುಡ್. ಸ್ಥಿತಿ ಅಂದರೆ ಸ್ಥಿತಿ, ಉದ್ಭವ ಹುಟ್ಟು, ತ್ರಾಣ ಅಂದರೆ ರಕ್ಷಣೆ, ನಿರೋಧ ಅಂದರೆ ನಾಶ. ನಿರ್ಮಾಣ ಆಗೋದು, ಪ್ರಳಯನೂ ಆಗ್ಬೋದು. ಇದು ಲೀಲಾವತಾರೇಧಿತ ಕರ್ಮ ವಾಸ್ಯಾತ್. ಯಾವ್ದು ಮಹತ್ವ ಏನು? ಉಳಿದವ್ರ ಕೆಲಸ ಯಾಕೆ ಕೇಳಬಾರ್ದು ಅಂದರೆ ಲೀಲಾವತಾರೇಧಿತ ಕರ್ಮ ಇದು. ಎಫರ್ಟ್ಲೆಸ್ ಮಾಡಿ, ದೊಡ್ಡ ಕೆಲಸ ಎಫರ್ಟ್ಲೆಸ್ ಮಾಡಿರೋದು, ಸಣ್ಣ ಕೆಲಸ ಎಫೆಕ್ಟ್ ಫುಲ್ ಎಫರ್ಟ್ಸ್ ಹಾಕೋದು. ಆದ್ದರಿಂದ ಇದು ದೇವರ ಮಹಿಮೆ. ಎಲ್ಲನೂ ಮಾಡ್ತಾನೆ ಎಂಬುದು ಒಂದು ಮಹಿಮೆ ಆದರೆ, ಆಯಾಸ ಇಲ್ಲದೆ ಮಾಡ್ತಾನೆ ಇನ್ನೊಂದು ಮಹಿಮೆ. ಮತ್ತು ಯಾವಾಗಲೂ ಮಾಡ್ತಾರೆ ಬೂರ್ಯ ಮಹಿಮೆ. ಪರ್ಫೆಕ್ಟಾಗಿ ಮಾಡ್ತಾ ಎಲ್ಲ ಹೇಳ್ತಾ ಹೋದಂತೆ ಏನಾಗ್ತಾ ಹೋಗುತ್ತದೋ ಮತ್ತು ವಿಷ್ಣು ಸಹಸ್ರನಾಮನೇ ಆಗಿಬಿಡುತ್ತೆ. ಆ ರೀತಿ ಆಗಬೇಕು. ಲೀಲಾವತಾರೇಹಿತ, ಏದಿತ ಅಂದರೆ ಸಾಧಿತ ಮಾಡಲ್ಪಟ್ಟಂತಹ.
ವಿತ್ತಂ ತ್ವತೀರ್ಥೀಕೃತಮಂಗವಾಚಂ ಹೀನಂ ಮಯಾ ರಕ್ಷತಿ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ಅದು ಫುಲ್ ಶ್ಲೋಕ ಹೀಗಿದೆ. ಗಾಂ ದುಗ್ಧ ದೋಹ ಮಸದಿಂಚ ಭಾರ್ಯಾಂ ದೇಹಂ ಪರಾಧೀನ ಮಸತ್ ಪ್ರಜಾಂಚ ವಿತ್ತಂ ತ್ವತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ಅದು ಅಂಥ ವಂದ್ಯಾಂ ಗಿರಂ ತಾಂ ನ ಬಿಭ್ರಯಾಂ. ಧೀರನಾದವನು ಅಂಥ ಹರಟೆ ಮಾತು. ವಂದ್ಯ ಅಂದ್ರೇನು? ನಿಷ್ಪ್ರಯೋಜಕ, ವೇಸ್ಟ್. ಅದು ವಂದ್ಯ ಅಂತ ಕರಿತೀವಲ್ಲ, ವೇಸ್ಟ್. ಪ್ರಯೋಜನ ಮೋಕ್ಷ ಸಿಗುತ್ತೆ. ಏನು ಸಿಗುತ್ತೆ ಅದರಿಂದ? ಇಹ ಇಲ್ಲ ಪರ ಇಲ್ಲ ಅಂತಾರಲ್ಲ ಹಾಗೆ. ಹರಟೆಗೆ ಲೌಕಿಕರು ಉಪಯೋಗ ಇಲ್ಲ, ಅದು ಉಪಯೋಗ ಇಲ್ಲ. ಆದ್ದರಿಂದ ಅಂಥದ್ದನ್ನು ಎಂದೂ ಕೂಡ ಮನುಷ್ಯ ಓದಬಾರದು. ತಿಳಿತಾ? ಇದು ಅದನ್ನೇ ಜಾಸ್ತಿ ಓದೋದು ಈಗ. 24/7 ಅದೇ ಆಗಿರೋದು. ವಿತ್ತಂತು ಅತೀರ್ಥೀಕೃತಂ. ಮೊದಲನೇದಾಗಿ ವಿತ್ತ ಅಂದ್ರೇನು? ಹಣ ಇದೆ, ಬರೀ ಹಣ ಇದೆ, ಏನು ಉಪಯೋಗ ಅದರಿಂದ? ವಿತ್ತ ಪುಸ್ತಕ ಇದೆ, ಓದ್ತಾ ಇಲ್ಲ ಅಂದರೆ ಹೇಗೋ ಹಾಗೆ. ವಿತ್ತಂತು ಅತೀರ್ಥೀಕೃತ, ಅದನ್ನು ತೀರ್ಥ ಮಾಡ್ಕೋಬೇಕು. ವಿತ್ತನ ತೀರ್ಥ ಮಾಡ್ಕೋಬೇಕು. ಅಭಿಷೇಕ ಮಾಡಿಬಿಟ್ರೆ ತೀರ್ಥ ಆಗಿಬಿಡೋದು, ಎಲ್ಲ ಅಕ್ಷರ ಹೋಗಿಬಿಡುತ್ತೆ. ಅಲ್ಲ, ತೀರ್ಥ ಆದರೆ ಶಾಸ್ತ್ರ, ತೀರ್ಥ ಅಂದರೆ ಜ್ಞಾನ. ಜ್ಞಾನ ಕನ್ವರ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಣದಿಂದ ಏನು ಮಾಡಬೇಕಾಗ? ಜ್ಞಾನಕ್ಕೆ ಕನ್ವರ್ಟ್ ಮಾಡಬೇಕು. ಅದು ಸದ್ವಿನಿಯೋಗ, ಜ್ಞಾನ ಕಾರ್ಯಕ್ಕೆ ವಿನಿಯೋಗ ಮಾಡಿದ್ರೆ ಏನಾಗುತ್ತದ? ಜ್ಞಾನಕ್ಕೆ ಕಾರಣ ಆಗಿಬಿಡೋದು. ಅತೀರ್ಥೀಕೃತ ಮಂಗ ವಾಚಂ ಹೀನಾಂ ಮಯ ರಕ್ಷತಿ ದಿಕ್ಕ ದುಃಖಿ. ಮುಂದೆ ಹೇಳ್ತಾರೆ, ವಾಚಂ ಮಯಾಹೀನಂ. ನನ್ನ ವಿಷಯ ಇಲ್ಲದ ಮಾತೆಲ್ಲ ಏನದು? ದುಃಖ. ಅದನ್ನು ರಕ್ಷತಿ. ಕತೆ ಪುಸ್ತಕ ನೀಟಾಗಿ ಪ್ರಿಸರ್ವ್ ಮಾಡ್ತಾರೆ, ಶಾಸ್ತ್ರ ಬುಕ್ಕ ಬಿಸಾಕ್ಬಿಡ್ತಾರೆ. ಇದೇನು ದುಃಖ ದುಃಖಿ ಇದು. ಅತಿ ಹೆಚ್ಚು ದುಃಖದಲ್ಲೂ ದುಃಖ ಸಿಗುತ್ತೆ, ದುಃಖದಲ್ಲೂ ದುಃಖಿ ಆಗ್ತಾನೆ, ಪರಮ ದುಃಖಿ ಆಗ್ತಾನೆ ಅಂತ. ದುಃಖ ದುಃಖಿ, ಸುಖ ಸುಖಿ, ದುಃಖ ದುಃಖಿ, ಸುಖಿ ಸುಖಿ, ದುಃಖ ದುಃಖಿ. ಭಾರಿ ದುಃಖ ಪಡ್ತಾನೆ. ಇದು ಹೇಳಿದ್ದಲ್ಲ, ಕತೆ ಕಾದಂಬರಿ ಓದ್ಕೊಂಡು ಕೂತ್ಕೊಂಡ್ರೆ ಟೆಕ್ಸ್ಟ್ ಬುಕ್ ಓದಲೇ ಇಲ್ಲ, ಫೇಲ್ ಆದರೆ ಸಂತೋಷ ಪಡಬೇಕಾ? ದುಃಖ ಪಡ್ತಾನೇ ಇಲ್ಲ, ದುಃಖ ಕಾರಣ ಆಗತ್ತೆ. ಇವೆಲ್ಲ ಶಾಸ್ತ್ರನೇ ಓದಬೇಕು, ಶಾಸ್ತ್ರನೇ ಓದಬೇಕು. ದೇವ್ರ ಮಹಿಮೆನೇ ಇರಬೇಕು, ಅದು ಸತ್ಯ ಅಂತ ಆಗಿರ್ಬೇಕು. ಇಲ್ಲದ ಹೊರ ಹರಟೆ ಆಗತ್ತೆ ಹೊರತು ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ರಜ ಎನ್ನ ವ್ರಜಂತ ಕಪಿತೋ ರಚನಾನುವಾದಾಹ ಶೃಣ್ವಂತ. ಇವೆಲ್ಲ ಮುಂದೆ ತುಂಬ ಐತೆ, ಅವೆಲ್ಲ ನಾಳೆ. ಹಿಂದೆ ಹೇಳಿದ್ದಕ್ಕೆ ಪೂರಕವಾಗಿ ಹೇಳ್ತಾರೆ. ಇನ್ನು ಓದಿ, ಚೆನ್ನಾಗಿ ಓದಿ. ಅರ್ಥ ಆಗಲ್ಲ ಅಂತ ಬಿಡಬಾರ್ದು. ಟೆಕ್ಸ್ಟ್ ಬುಕ್ ಅರ್ಥ ಆಗದೆ ಹೋದರೆ ಏನು ಮಾಡ್ತಾರೆ? ಓದ್ತಾರೆ. ಅದು ಕಥೆ ಅರ್ಥ ಆದರೂ ಓದಬಾರ್ದು, ಇದು ಅರ್ಥ ಆಗದೆ ಹೋದರೂ ಓದಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲ. ಏನಾಗಿದೆ? ಆನಂದ